ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಹಬೆ ವಡೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಏನೇನು ಪದಾರ್ಥಗಳು ಬೇಕಾಗುತ್ತೆ ಅನ್ನೋದು ಕೂಡ ತೋರಿಸ್ಕೊಡ್ತೀನಿ, ಬನ್ನಿ. ಮೊದಲಿಗಾಗಿ ಬೆಳ್ಳುಳ್ಳಿ, ಚಕ್ಕೆ ಲವಂಗ, 10 ಮೆಣಸಿನ್ಕಾಯಿ, ಕಡಲೆಬೇಳೆ, 3 ಈರುಳ್ಳಿ ಮತ್ತು ಸಬ್ಸಿಗೆ ಸೊಪ್ಪು. ಇಲ್ಲಿ 45 ನಿಮಿಷ ನೆನೆಸಿರೋ ಅಂಥ ಬೇಳೆ ನಾನು ಹಾಕ್ತಿದ್ದೀನಿ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ. ಹಾಗೂ 10ರಿಂದ 12 ಮೆಣಸಿನ್ಕಾಯಿ ತೊಗೊಂಡಿದ್ರೆ ಹಾಕೊತಿದ್ದೀನಿ. ಹಾಗೂ ಬೆಳ್ಳುಳ್ಳಿ, ಇದನ್ನ ನಾವು ತರತರಿಯಾಗಿ ರುಬ್ಕೊಬೇಕಾಗತ್ತೆ. ಯಾವ ರೀತಿ ಅನ್ನೋದು ಕೂಡ ತೋರಿಸ್ತೀನಿ. ಈ ರೀತಿ ರುಬ್ಕೊಬೇಕಾಗತ್ತೆ. ಇದನ್ನು ನಾನು ಸಪ್ರೇಟ್ ಬೌಲಿಗೆ ಹಾಕ್ಕೊಂಡು ಇದಕ್ಕೆ 3 ಸಣ್ಣಗೆ ಕಟ್ ಮಾಡ್ಕೊಂಡಿರುವ ಈರುಳ್ಳಿ ಹಾಕ್ಕೊತಿದ್ದೀನಿ, 3. ಹಾಗೂ ಸಬ್ಬಕ್ಕಿ ಸೊಪ್ಪನ್ನು ಕೂಡ ನಾವು ಸಣ್ಣಗೆ ಕಟ್ ಮಾಡಿಕೊಂಡು ಹಾಕಬೇಕು. ನೆಕ್ಸ್ಟು ಪುಡಿ ಮಾಡ್ಕೊಂಡಿರುವ ಚಕ್ಕೆ ಲವಂಗ ಆ್ಯಡ್ ಮಾಡ್ತಿದ್ದೀನಿ ನಾನು ಇದಕ್ಕೆ. ಹಾಗೂ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೇಕಾಗತ್ತೆ. ಇವಾಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ಉಂಡೆ ಮಾಡಬೇಕಾಗುತ್ತೆ. ಇವಾಗ ಎಲ್ಲನೂ ಉಂಡೆ ಮಾಡಿ ಇಟ್ಕೊತೀನಿ. ಇವಾಗ ಇಡ್ಲಿ ತಟ್ಟೆ ಇರುತ್ತಲ್ವ, ಅದಕ್ಕೆ ಎಣ್ಣೆ ಕ್ಲೀನಾಗಿ ಸವರಿ ಉಂಡೆ ಮಾಡ್ಕೊಂಡು ಇಟ್ಕೊಂಡಿರುವ ಹಿಟ್ಟನ್ನು ತಟ್ಟಿಕೊಂಡು ಇದರಲ್ಲಿ ಇಟ್ಕೊಬೇಕಾಗತ್ತೆ. ನಾವು ಇವಾಗ ತೋರಿಸ್ಕೊಡ್ತೀನಿ ನಿಮಗೆ ಹೆಂಗಂತ. ಈ ರೀತಿ ತಟ್ಟಿಕೊಂಡು ಆ ಇಡ್ಲಿ ತಟ್ಟೆಗೆ ಇಟ್ಕೊಬೇಕಾಗತ್ತೆ. ನಾನು ಎಲ್ಲನೂ ತೋರಿಸ್ತೀನಿ. ಸೊ ಇದೇ ರೀತಿ ಎಣ್ಣೆ ಸವರಿ ಇಕ್ಕಿ ನೆಕ್ಸ್ಟು ಇಡ್ಲಿ ಪಾತ್ರೆ ನೀರನ್ನು ಕುದ್ದಾದಮೇಲೆ ಈ ಥರ ತಟ್ಟೆಗಳನ್ನ ಇಟ್ಕೊತಾ ಇದ್ದೀನಿ. 2 ಮಾಡ್ತೀನಿ ನಾನು. ಸೊ 2 ಇಟ್ಕೊತಿದ್ದೀನಿ. ಸೊ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ 30 ಮಿನಿಟ್ಸ್ ಆದಮೇಲೆ ನೀವು ಓಪನ್ ಮಾಡಬೇಕಾಗತ್ತೆ. ಆವಾಗ ರುಚಿಕರವಾದ ಹಬೆ ವಡೆ ರೆಡಿ ಆಗಿರುತ್ತೆ. ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಆಗಿದೆ ಅಂತ. ನೀವು ಕೂಡ ಈ ರೆಸಿಪಿ ಮನೇಲಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಕೂಡ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.